ಚತುರ್ಥದ ಕರ್ಕಟಕ ರಾಶಿ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಇನ್ನು ಮಿಥುನ ರಾಶಿಯಲ್ಲಿ ಶುಕ್ರ ಇದ್ದಾನೆ. ಚತುರ್ಥದ ಕರ್ಕಟಕ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು. ತುಲಾ ರಾಶಿಯಲ್ಲಿ ಕೇತುವಿನ ಜೊತೆಗೆ ಮಾಂದ್ಯವುದಿಯಾಗಿದೆ. ಇನ್ನು ಶನಿ ಹಾಗೂ ಚಂದ್ರರು ಪರಸ್ಪರ ವಿರೋಧಿಗಳು ಒಂದು ಕಡೆ ಇದ್ದಾರೆ, ಅದು ಕುಂಭ ರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಲಾಭವಿದೆ, ಲಾಭದ ದಿನ, ಸಂಶಯ ಇಲ್ಲ. ಹಿರಿಯರಿಂದ ಲಾಭವಾಗುತ್ತೆ, ಅನುಕೂಲವಾಗುತ್ತೆ, ಒಳ್ಳೆಯ ಮಾತುಗಳಿಂದ ಕೇಳ್ತದೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಆ ರೀತಿಯ ಅನುಕೂಲ ಇದೆ. ವೃತ್ತಿಯಲ್ಲೂ ಅನುಕೂಲ ಇದೆ. ನಿಮ್ಮ ರಾಶಿಯಿಂದ ಶುಕ್ರ ಚೆನ್ನಾಗಿದ್ದಾನೆ ತೃತೀಯದಲ್ಲಿ, ಹೀಗಾಗಿ ಸಹೋದರ ಸಹಕಾರ ಚೆನ್ನಾಗಿರುತ್ತದೆ. ಇದು ಸಪ್ತಮ ಸ್ಥಾನ ಚೆನ್ನಾಗಿಲ್ಲ, ಹೀಗಾಗಿ ಅವನು ಸಪ್ತಮಾಧಿಪತಿ ಚೆನ್ನಾಗಿದ್ದಾನೆ, ಆದರೆ ಸಪ್ತಮ ಸ್ಥಾನದಲ್ಲಿರೋ ಮಾಂದಿ ಸ್ವಲ್ಪ ಕಿರಿಕಿರಿ ಮಾಡುತ್ತೆ. ದಾಂಪತ್ಯದಲ್ಲಿ ಸ್ನೇಹ, ಪ್ರೀತಿ, ಪ್ರೇಮ ಇಂಥ ಒಂದು ಭಾವನೆಗಳಲ್ಲಿ ನಿಮಗೆ ತೊಂದರೆ, ಮನಸ್ಸಿಗೆ ಬೇಸರ, ಅತಿಯಾದ ಬಯಕೆ, ಅತಿಯಾದ ನಿರೀಕ್ಷೆ, ಅತಿಯಾಗಿ ಎಕ್ಸ್ಪೆಕ್ಟ್ ಮಾಡೋದು ಇದೆಯಲ್ಲ, ಅದು ತೊಂದರೆ ಮಾಡುತ್ತೆ. ನಿರೀಕ್ಷಿಸೋದು ವಿಪರೀತವಾಗಿ, ಕಾಯೋದು, ವೆಯ್ಟ್ ಮಾಡೋದು, ಇದೆಲ್ಲ ನಿಮಗೆ ಕಿರಿಕಿರಿಯೇ ಆಗುತ್ತೆ. ಅದರಿಂದನೇ ಕಲಹ, ಅದರಿಂದನೇ ಜಗಳ ಇತ್ಯಾದಿ ಶುರುವಾಗುತ್ತೆ. ಹೀಗಾಗಿ ಈ ದಿವಸ ಶುದ್ಧ ಮನಸ್ಸಿನಿಂದ ಸೀತಾರಾಮರ ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಮಾನಸಿಕ ಅಸಮಾಧಾನ ಇರ್ತದೆ, ಆದರೆ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ಈ ದಿವಸ ನಿಮ್ಮ ವಾಗ್ಬಲ ಚೆನ್ನಾಗಿರ್ತದೆ. ಕಲಾವಿದರಿಗೆ ತುಂಬ ಅನುಕೂಲ ಇದೆ. ಈ ಗೀತ, ನೃತ್ಯ, ವಾದ್ಯ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಇಂಥ ಕ್ಷೇತ್ರ ದುಡಿಯುವವರಿಗೆ, ಅದನ್ನೇ ಜೀವನವಾಗಿಟ್ಕೊಂಡವರಿಗೆ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಸಾಲದ ಬಾಧೆ ಇದೆ ಈ ದಿವಸ. ಮತ್ತು ತಂದೆ ಬಂಧುಗಳ ಜೊತೆಗೆ ಸ್ವಲ್ಪ ಕಿರಿಕಿರಿ ವಾಗ್ವಾದಗಳಾಗಬಹುದು, ಪೆಟ್ಟು ಬೀಳಬಹುದು. ಈ ಬಗ್ಗೆ ಸ್ವಲ್ಪ ಗಮನ ಇರಲಿ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಈ ಚಂದ್ರ ಭಾಗ್ಯದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದು, ಭಾಗ್ಯಾಧಿಪತಿ ಜೊತೆಗೆ ಸೇರಿರ್ತಕ್ಕಂಥದ್ದು. ಹೀಗಾಗಿ ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಹಣಕಾಸಿನ ಅನುಕೂಲ ಉಂಟಾಗುತ್ತೆ, ಬಲವಿದೆ. ವೃತ್ತಿಯಲ್ಲೂ ಅನುಕೂಲ ಕಾಣ್ತಕ್ಕಂತಹ ಸಾಧ್ಯತೆ ಇದೆ. ಪರಿಶ್ರಮದ ಜೊತೆಗೆ ಒಳ್ಳೆಯ ಫಲವನ್ನು ಕಾಣಬಹುದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸ್ವಲ್ಪ ಆಲೋಚನೆಗಳು ವ್ಯತಿರಿಕ್ತವಾಗುತ್ತೆ. ನೀವು ಆಲೋಚನೆ ಮಾಡಿದ್ದು ಕೈಗೆಟ್ಕೋದಿಲ್ಲ, ಅಥವಾ ನಿಮ್ಮ ಆಲೋಚನೆಗೆ, ನಿಮ್ಮ ನಿರ್ಣಯಕ್ಕೆ ಬೆಲೆ ಇರಲ್ಲ, ಹಾಗಾಗುತ್ತೆ. ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ತೊಡಕಾಗುತ್ತೆ. ಮಕ್ಕಳು ಮಾತು ಕೇಳಲಿಲ್ಲ ಅಂತ ಒಂದಾದರೆ ಅವರಿಗಾಗಿ ನೀವು ಪರದಾಡೋ ಪರಿಸ್ಥಿತಿ, ಆ ರೀತಿಯ ಒಂದು ಲಕ್ಷಣ ಕೂಡ ಇದೆ. ಲಲಿತಾ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಅಷ್ಟಮದಲ್ಲಿದ್ದಾನೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆರೋಗ್ಯ ಸ್ಥಿತಿ ಸ್ವಲ್ಪ ಏರುಪೇರಾಗೋ ಸಾಧ್ಯತೆ ಇದೆ, ಹುಷಾರಾಗಿರಿ. ಈ ದಿವಸ ಹೃದಯ ಭಾಗದಲ್ಲಿ ಸ್ವಲ್ಪ ತೊಂದರೆಗಳಾಗುವ ಸಾಧ್ಯತೆ ಇದೆ. ಆ ಭಾಗದಲ್ಲಿ ಸ್ವಲ್ಪ ತೊಡಕಾಗೋ, ಒತ್ತದ ಹಾಗೆ ಅಥವಾ ವಾತ ಸಂಬಂಧಿ ತೊಂದರೆಗಳು, ಈ ರೀತಿಯ ಒಂದು ಸ್ವಲ್ಪ ಲಕ್ಷಣ ಇದೆ, ಹುಷಾರಾಗಿರಿ. ಕೃಷಿಕರಿಗೆ ಸ್ವಲ್ಪ ವಿಘ್ನಗಳಿದೆ, ತೊಡಕಿದೆ. ಮತ್ತು ಸ್ನೇಹಿತರು, ಪ್ರಯಾಣ ವಿಚಾರ ಇಂಥವುಗಳಲ್ಲಿ ಸ್ವಲ್ಪ ಅಸಮಾಧಾನ ಆಗುತ್ತೆ ಈ ದಿವಸ. ನಿರೀಕ್ಷೆ ಮಾಡಿದ ಕಡೆ ಬೇಗ ತಲುಪಲಿಕ್ಕಾಗೋಲ್ಲ, ಈ ರೀತಿಯ ಒಂದು ತೊಡಕಿದೆ. ಈ ದಿವಸ ನೀವು ಗ್ರಾಮ ದೇವತಾ ದರ್ಶನ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ, ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ತುಂಬ ಉತ್ಕೃಷ್ಟವಾದ ಫಲವನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಹೆಚ್ಚಿನ ಬಲ, ಫಲ ಎರಡೂ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಶುಭ ಫಲವನ್ನು ಕಾಣಬಹುದು, ಅದರಲ್ಲಿ ಸಂಶಯ ಇಲ್ಲ. ತೃತೀಯ ಸ್ಥಾನ ಸ್ವಲ್ಪ ಬಲಹೀನವಾಗಿದೆ, ಹೀಗಾಗಿ ಅಚಾನಕ್ಕಾಗಿ ಆಗಂತುಕವಾಗಿ ಬರ್ತಕ್ಕಂಥ ತೊಡಕುಗಳು ನಿಮ್ಮನ್ನು ಸ್ವಲ್ಪ ಕಂಗಾಲು ಮಾಡುತ್ತೆ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದ ಮಾಂದಿ ಸ್ವಲ್ಪ ಹಣಕಾಸಿನ ವ್ಯತ್ಯಾಸ ಉಂಟು ಮಾಡ್ತಾನೆ. ಹೀಗಾಗಿ ಹಣಕಾಸಿನ ವ್ಯವಹಾರಗಳಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಈ ದಿವಸ. ವೃತ್ತಿಯಲ್ಲಿ ಅನುಕೂಲ ಇದೆ, ಕಲಾವಿದರಿಗೆ ಅನುಕೂಲಕರವಾಗಿದೆ. ನಿಮ್ಮ ಪ್ರಯಾಣ ಸೌಖ್ಯಕರವಾಗಿರ್ತದೆ, ಸ್ವಲ್ಪ ಎಚ್ಚರಿಕೆ ಬೇಕು. ಅಲ್ಲಿ ಏನಾಗಿದೆ, ಸ್ವಲ್ಪ ಮನಸ್ಸಿಗೆ ಬೇಸರವಾಗೋ ಸಾಧ್ಯತೆ, ಇತರರ ಜೊತೆಗೆ ನಿಮ್ಮ ಸಮಸ್ಯೆ ಇಲ್ಲದೇ ಇದ್ದರೂ ಬೇರೆಯವರಿಂದಾಗಿ ನಿಮಗೆ ತೊಡಕಾಗೋ ಲಕ್ಷಣ